ಹಾ 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 ಗಾಯ್ಸ್, ಫೈನಲಿ ಗೋಕರ್ಣ ಬೀಚಿಗಂತೂ ತಲುಪಿದ್ವಿ. ನಿಜವಾಗ್ಲೂ ರೋಡ್ಗಳು ಎಷ್ಟು ಸೈಕ್ ಮಾಡ್ತಪ್ಪ ಅಂದರೆ ನಮಗೆ ಡೈರೆಕ್ಷನ್ನು ಹಾಕಿರ್ಲಿಲ್ಲ, ಸುಮ್ಮನೆ ಉದ್ದಕ್ಕೂ ಹೊಡ್ಕೊಂಡು ಹೋಗ್ಬಿಟ್ಟಿದ್ವಿ ಅವಲೇ ರೋಡ್ ತಪ್ಪಿ. ಫೈನಲಿ ಬಂದಿದ್ದೀವಿ ಒಂದು ಬೀಚಿಗೆ, ತೋರಿಸ್ತೀನಿ ನೋಡ್ರಿ. ಯಾರ್ಯಾರು ಇಲ್ಲ, ಸಖತ್ ಕ್ರೇಜಿ ಆಗಿದೆ ಯಪ್ಪ. ಇಲ್ಲಿ ಯಾವ್ದಾರ ಒಂದು ರೂಮ್ ಮಾಡಬೇಕು ಗಾಯ್ಸ್. ನಿಜವಾಗ್ಲೂ ಫುಲ್ ಸೈಕ್ ಆಗೋಗ್ಬಿಟ್ಟಿದ್ದೀವಿ, ಸಕ್ಕತ್ತಾಗಿದೆ. ಒಂದು ಬೀಚರ ನೋಡಿದ್ಮೇಲೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು. ಇವಾಗ ರೀಚ್ ಆಗಿದ್ದೀವಿ ನೋಡಿ ಗಾಯ್ಸ್. ಫುಲ್ ಕ್ರೇಜಿ ಕ್ರೇಜಿ ಕ್ರೇಜಿ, ಯಾರ್ಯಾರು ಇಲ್ಲ ಗಾಯ್ಸ್. ನಿಜ ರಿಯಲಿ ಸೈಕ್ ಆಯ್ತಲ್ಲ. ಬನ್ನಿ ಗಾಯ್ಸ್, ಹತ್ರಕ್ಕೆ ಹೋಗೋಣ. ಇಲ್ಲಿ ಯಾವ್ದಾರ ಒಂದು ರೂಮ್ ಸ್ಟೇ ಮಾಡಿ ಮತ್ತೆ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಯಾಣ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಫುಲ್ ಸೈಕ್ ಆಗಿತ್ತು. ಬನ್ನಿ ಗಾಯ್ಸ್, ಇವಾಗ ಹೋಗೋಣ. ಫುಲ್ ಕ್ರೇಜಿ. ಫೈನಲ್ ರೀಚ್ ಆಗ್ಬಿಟ್ವಿ ಗಾಯ್ಸ್. ಫುಲ್ ಕ್ರೇಜಿ ಆಗಿದೆ. ಹಾ 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 ಹಾ, ಅಲ್ಲಿ ಚಪ್ಪಲಿ ಬಿಟ್ಟು ಬರಂಬಾರ್ಲಿ ಇಲ್ಲಿ ಗಾಯ್ಸ್. ತಡೀರಿ ತಡೀರಿ, ಚಪ್ಪಲಿ ಬಿಟ್ಟು ಬರೋಣ ಬಾ ಇಲ್ಲಿ. ಗಾಯ್ಸ್, ನಾವು ಬೀಚಲ್ಲಿ ಆಟ ಆಡೋಕೆ ಏನೋ ಡ್ರೆಸ್ಗಳೇ ತಗೊಂಬಂದಿಲ್ಲ, ಬರೀ ಇವಾಗ ಇರೋದ್ರಲ್ಲ ಅದರಲ್ಲೇನೆ ಮತ್ತೊಂದು ಎಕ್ಸ್ಟ್ರಾ ಹಿಡ್ಕೊಂಡಿರೋದು. ತಡೀರಿ ಗಾಯ್ಸ್, ಮತ್ತೆ ಬರ್ತೀವಿ. ನಾವು ಗೋವಾಗ ಹೋಗಿದ್ವಿ, ಅದೇ ಥರನೇ ಫೀಲ್ ಆಗ್ತಿರೋದು. ರೋಡ್ಗಳು ನೋಡಿ ಏನು ಕ್ರೇಜ್ ಇದ್ದಾವೆ. ಇವಾಗ ಗಾಯ್ಸ್ ಆ ಬೀಚಿಂದ ಒಂದು ಬೀಚಿಗೆ ಹೋಗ್ತಾ ಇದ್ದೀವಿ. ಆ ಬೀಚಿಂದ ಒಂದು 7 ಕಿಲೋಮೀಟರ್ಸ್ ಇದೆ ಅಷ್ಟೇ. ಕ್ರೇಜ್ ಇದೆ. ಮತ್ತು ಇವತ್ತು ಎಷ್ಟು ಊಟ ಮಾಡ್ಕೊಂಡ್ವಿ, ಭಾಳ ಹೊಟ್ಟೆ ಸಿಗ್ತಾ ಇತ್ತು. ಮತ್ತೆ ಹೋಮ್ ಬೀಚಿಗೆ ಹೋಗ್ತಾ ಇದ್ದೀವಿ. ರೋಡ್ಸ್ ಎಲ್ಲ ಚೆನ್ನಾಗಿದೆ. ಬನ್ನಿ ಅದು ಹೋಮ್ ಬೀಚಿಗೆ ಹೋಗೋಣ. ಹೋಮ್ ಬೀಚಲ್ಲಿ ಹೋಗಿದ್ವಿ ತೋರಿಸ್ತೀನಿ ಗಾಯ್ಸ್. ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ, ಏನು ಕ್ರೇಜಿ ಆಗಿದೆ ಅಂತ. ಕ್ರೇಜಿ ಅಲ್ವಾ, ಸೂಪರ್. ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ. ಫುಲ್ ಕ್ರೇಜಿ ವ್ಯೂ ಅಂತಾನೆ ಹೇಳ್ಬೋದು. ಸೈಕ್ ಐತಲ್ಲ ಗಾಯ್ಸ್. ಬರ್ರಿ ಇವಾಗ ಕೆಳಗಡೆ ಹೋಗೋಣ, ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಿಮಗೆ ತೋರಿಸ್ಬೇಕು ಅಂತ ನಿಲ್ಸಿದ್ವಿ ಗಾಯ್ಸ್. ಬನ್ನಿ ಲೆಟ್ಸ್ ಗೋ, ಹೋಗೋಣ ಗಾಯ್ಸ್. ಫೈನಲಿ ಹೋಮ್ ಬೀಚ್. ಇವನಂತ ಏನು ಕ್ಯಾಮ್ರಾ ಕಣ್ಣಿಗೆ ಬರಲ್ಲ. ಬನ್ನಿ ನೋಡೋಣ. ಹೋಮ್ ಬೀಚ್ ಇನ್ ಫ್ರಂಟ್ ಆಫ್ ಅಸ್. ಬನ್ನಿ ಗಾಯ್ಸ್ ಹೋಗೋಣ. ನಾವು ಲಾಸ್ಟ್ 1 ಇಯರ್ 2 ಇಯರ್ ಗಾಯ್ಸ್, 2 ಇಯರ್ ಇದೇ ಮಂತಲ್ಲೇ ಗೋವಾಕ್ಕೆ ಹೋಗಿದ್ವಿ. ಸೇಮ್ ಟು ಸೇಮ್ ಅದೇ ಫೀಲಿಂಗ್ ಗಾಯ್ಸ್. ಸಕ್ಕತ್ತಾಗಿದೆ ಮಾತ್ರ. ನೋಡ್ತಿರ್ಬೋದು ನೀವು, ಇಲ್ಲೆಲ್ಲ ಕೆಳಗೆ ಇಳಿತಾ ಇದ್ದೀವಿ. ಕೆಳಗೆ ಇಳಿದ್ಬಿಟ್ಟು ಹೋಗ್ತೀವಿ. ಸೈಕ್ ಬಂದಿದೆ, ಸೈಕ್ ಇದೆ ಗಾಯ್ಸ್. ಒಂದೊಂದು ಪಾಯಿಂಟನ್ನು ನಿಮಗೆ ಯಾವ್ದು ತೋರಿಸ್ಲಿ, ನಿಮಗೆ ಯಾವ್ದು ತೋರಿಸ್ಲಿ ಯಾವ್ದು ಬಿಡ್ಲಿ ಅನ್ನಂಗೆ ಆಗ್ಬಿಟ್ಟೈತೆ ನನಗಂತೂ. ನೋಡಿ ಗಾಯ್ಸ್ ಹೆಂಗಿದೆ ಇಲ್ಲಿ. ವಾವ್, ಸೈಕ್ ಇದೆ ಅಲ್ಲ, ಸಖತ್ತಾಗಿದೆ ಅಲ್ಲ. ಬನ್ನಿ ಗಾಯ್ಸ್, ಇನ್ನು ಕೆಳಗಡೆ ಹೋಗೋಣ. ಇನ್ನೇನು ಕೆಳಗಡೆ ಬಂದ್ವಿ. ಓ ನೋಡಿ ನೋಡಿ, ಸಖತ್ತಾಗಿದೆ.
right. Wow. ಫಸ್ಟ್ ಜನ ಇಲ್ಲೇ ಇಲ್ಲ ಅನ್ಸುತ್ತೆ, ಎಲ್ಲ ಸ್ವಲ್ಪ ಜನ ಮಾತ್ರ ಇದ್ದಾರೆ ನೋಡಿ, ಅಷ್ಟು ಜನ ಇಲ್ಲ ಗೈಸ್. ಇದು ಓಮ್ ಬೀಚ್ ಅನ್ನೋ ಕಾರಣಕ್ಕೆ, ಯಾಕಪ್ಪ ಅಂದ್ರೆ ಓಮ್ ಶೇಪಲ್ಲಿ ಐತಂತೆ ಇದು, ಅದಕ್ಕೆ ಇದನ್ನ ಓಮ್ ಬೀಚ್ ಅಂತಾರೆ. ಬನ್ನಿ ನೋಡೋಣ. ನೋಡಿ ಗಾಯ್ಸ್, ಸುಮ್ಮನೆ ವಾಕಿಂಗ್ ಮಾಡ್ತಾ ಇದ್ದೀವಿ. ಫುಲ್ ಸೈಕಾಗಿದೆ, ವಾಕಿಂಗ್ ಮಾಡ್ತಾ ಇದ್ದೀವಿ. ಇಬ್ರು ಬಂದಿದ್ದೀವಿ ಗೈಸ್. ಅದ್ರಲ್ಲಿ ಇವನಂತೂ ಏನು ಮಾತಾಡೋದಿಲ್ಲ, ಕ್ಯಾಮ್ರಾ ಇಟ್ಕೊಂಡ್ರೆ ನಾನೇ ಮಾತಾಡಬೇಕು. ನೋಡಿ ಗೈಸ್, ಹಿಂಗಿದೆ ಓಮ್ ಬೀಚ್. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಫಾರಿನರ್ಸ್ ಇದ್ದಾರೆ ಎಲ್ಲ ನಡ್ಕೊಂಡು ನಡಿಬೇಕು ಗೈಸ್. ಇಲ್ಲಂತೂ ಕ್ರೇಜಿ ಆಗಿದೆ, ಈ ರಾಕ್ಸಿಂದಾನೇ ಇದು ಸಖತ್ತಾಗಿ ಲುಕ್ ಕಾಣ್ತಿರೋದು. ಸೂಪರ್ ಆಗಿದೆ. ಬೀಚ್ ಒಳಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಗೈಸ್, ನೋಡೋಣ ಬನ್ನಿ. ಬಂದರೆ ಒಂದು 5-6 ಜನ ಫ್ರೆಂಡ್ ಜೊತೆ ಬರ್ಬೇಕು ಗೈಸ್. ಇವಾಗ ಇಬ್ಬರೇ ಬಂದಿದ್ದೀವಿ, ಅದಕ್ಕೆ ಎಲ್ಲ ಖಾಲಿ. ಫೈನಲಿ ಬೀಚಲ್ಲೆಲ್ಲ ನಾವು ಸ್ವಲ್ಪ ಹೊತ್ತು ಆಟಾಡಿದ್ವಿ, ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಫೋನ್ ಬಿಟ್ಟು ಸಖತ್ ಎಂಜಾಯ್ ಮಾಡಿದ್ವಿ. ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದಿದ್ವಲ್ಲ, ಭಾಳ ದಿನ ಆಗಿತ್ತು ಗೈಸ್, ಕೆಲಸ ಅವು ಇವು ಅಂತಲೇ ಇದ್ವಿ. ಇವತ್ತು ಸ್ವಲ್ಪ ನೆಮ್ಮದಿಯಾಗಿ ಫುಲ್ ಕ್ರೇಜಿ ಆಗಿತ್ತು. ಒಳ್ಳೆ ಸನ್ಸೆಟ್ ಆಗ್ತಾಯಿತ್ತೆ. ಇಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡಬೇಕು, ಮಾಡಿರಲಿಲ್ಲ, ಇವಾಗ ಮಾಡೋಣ ಬನ್ನಿ ಗೈಸ್, ಹೋಗೋಣ. ನೋಡಿ ಹೆಂಗಿದೆ, ಕ್ರೇಜಿ ಅಲ್ಲ. ಇವತ್ತೇ ಹೋಗ್ಬಿಡ್ತೀವಿ ಒಂದೇ ದಿನ. ಲೆಟ್ಸ್ ಗೋ. ಇಲ್ಲಿ ನೋಡಿ ಎಷ್ಟು ಕ್ರೇಜಿ ಆಗಿದೆ, ಇಲ್ಲಿ ಕ್ರೇಜಿ ಆಗಿದೆ. ಇಲ್ಲಿ ಮಾತ್ರ ಸನ್ಸೆಟ್ ಬೇರೆ ಆಗ್ತಿದೆ. ಇಲ್ಲಿ ಕುತ್ಕೊಂಡು ಒಂದು ಟೈಮ್ ಲ್ಯಾಪ್ಸ್ ಇಟ್ಬಿಟ್ರೆ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ. ವಾವ್, ದಿಸ್ ಈಸ್ ದ ಬ್ಯೂಟಿ ಆಫ್ ಗೋಕರ್ಣ ಓಮ್ ಬೀಚ್. ಕ್ರೇಜಿ ಆಗಿದೆ ಗೈಸ್, ನನಗಂತೂ ಸೂಪರ್ ಆಗಿದ್ದಾವೆ. ಬನ್ನಿ ಗೈಸ್, ಒಳ್ಳೆ ಗೈಸ್ ಎಲ್ಲ ಆಟಾಡ್ಬಿಟ್ಟು ಫೈನಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬೀಚಲ್ಲೂ ಆಟಾಡಿ, ಬೀಚ್ ಚೆನ್ನಾಗಿ ಎಂಜಾಯ್ ಮಾಡಿ, ಇಲ್ಲಿ ಒಂದು ಒಳ್ಳೆ ಸ್ಪಾಟ್ ಮುಂದೆ ವ್ಯೂ ಎಂಜಾಯ್ ಮಾಡ್ತಾ ಚಿಲ್ ಮಾಡ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್. ಹೆಂಗಿದೆ ಗೊತ್ತಾ ಗಾಯ್ಸ್, ನಿಜಲ್ಲೂ ಸೈಕಾಗಿದೆ. ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ, ವ್ಯೂ ನೋಡ್ತಾ. ಇನ್ನೇನು ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಇದೊಂದು ಟೈಮ್ ಲ್ಯಾಪ್ಸ್ ಮಾಡಿದ್ದೀನಿ, ಅದನ್ನ ನೋಡ್ಕೊಂಬರ್ರಿ ಗೈಸ್, ಎಂಜಾಯ್ ಮಾಡ್ತಾ ಇರಿ. ಅಲ್ಲಿವರೆಗೂ ನಾವು ಇಲ್ಲಿ ಈ ವ್ಯೂನ ಎಂಜಾಯ್ ಮಾಡ್ತೀವಿ, ನೀವು ಅಲ್ಲಿ ಆ ವಿಡಿಯೋನ ಎಂಜಾಯ್ ಮಾಡಿರಿ.